ಮನೆ ಅಡಿಗೆಗೆ ಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಸ್ವೀಟ್ ಬೂಂದಿ ಮಾಡ್ತಾ ಇದ್ದೀನಿ. ಸ್ವೀಟ್ ಬೂಂದಿ ಮಾಡೋದಕ್ಕೆ ಮೊದಲಿಗೆ ನಾವು ಒಂದು ಬಾಣಲಿ ತಗೊಳ್ಳೋಣ. ಬಾಣಲಿ ತಗೊಂಡೋದಕ್ಕೆ ನಾನು 1 ಲೀಟರ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಂಡು ಅದನ್ನ ಕಾಯಕ್ಕೆ ಇಟ್ಬಿಡೋಣ ಪಕ್ಕದಲ್ಲಿ. ಅದು ಎಣ್ಣೆ ಕಾಯ್ತಾ ಇರಲಿ. ಇವಾಗ ನಾವು ಒಂದು ಬೌಲ್ ತಗೊಂಡೋದಕ್ಕೆ ಕಡಲೆ ಹಿಟ್ಟು ಹಾಕೊಳ್ಳೋಣ. 2 ಕಪ್ ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. 2 ಕಪ್ ಕಡಲೆ ಹಿಟ್ಟು ಹಾಕೊಂಡು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಕಡಲೆ ಹಿಟ್ಟನ್ನು ಜಲ್ದಿ ಒಂದು ಚಿಟಿಕೆ ಉಪ್ಪು, ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ. ಸೋಡಾ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಟ್ಟನ್ನ ಜಲ್ದಿ ಹಿಡ್ಕೊಂಡು ಹಾಕಿ ಮತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಫೈನ್ ಕಡಲೆ ಹಿಟ್ಟು ತಗೊಳ್ಳಿ. ಫೈನ್ ಕಡಲೆ ಹಿಟ್ಟು ತಗೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಯಾವ ಥರ ಮಿಕ್ಸ್ ಆಗಬೇಕು ಅಂತ ನೋಡಿ. ಇದನ್ನು ನಾವು ಇವಾಗ ಸೌಟ್ ತಗೊಂಡು ಅದನ್ನು ಮೇಲಕ್ಕೆ ಎತ್ತು ಹುಯ್ದರೆ ಎಷ್ಟು ಮೇಲಕ್ಕೆ ಹಾಕಿದ್ರು ಮತ್ತೆ ಕಟ್ಟಾಗಿ ಬರಬಾರ್ದು. ದೋಸೆ ಹಿಟ್ಟಿನ ಥರ ಬೀಳಬೇಕಾಗುತ್ತೆ. ಆ ಥರ ನೋಡಿ ಇವಾಗ ಎಣ್ಣೆ ಕಾದಿದೆ. ನಾನು ಮಾಮೂಲಿ ಜಾಲರದಲ್ಲೇನೇ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಮಾಡ್ಬೋದು ಅಂತೇಳಿ. ಈ ಥರ ಸೌಟ್ ತಗೊಂಡು ಸುಮ್ಮನೆ ಹಂಗೆ ತಟ್ಟಿದ್ರೆ ಸ್ವಲ್ಪ ಮೇಲೆ ಲೈಟಾಗಿ ಉಜ್ಜಿದ್ರೆ ಮತ್ತೆ ಇದಾಗ್ಬಿಡುತ್ತೆ. ನೋಡಿ ಬೂಂದಿ ಕಾಳು ಆ ಎಣ್ಣೆಲಿ ಹಾಕಿ ತಕ್ಷಣ ಮೇಲೆ ಬರಬೇಕು. ಆ ಥರ ಕಾಯಬೇಕು. ಮತ್ತೆ 2 ಸೆಕೆಂಡ್ ಬಿಟ್ಟು ನಾವು ಮೇಲೆ ತೆಗೆದ್ಬಿಡ್ಬೇಕು ಬೂಂದಿನ. ನೋಡಿ ಈ ಕಲರ್ ಇದ್ದಾಗಲೇ ತೆಗೆದ್ಬಿಡ್ಬೇಕಾಗುತ್ತೆ. ಮತ್ತೆ ಇವಾಗ ನಾನು ನೋಡಿ 2 ಕಲರ್ನ ಹಾಕೊಳ್ತಾ ಇದ್ದೀನಿ. ರೆಡ್ ಕಲರ್ ಮತ್ತೆ ಗ್ರೀನ್ ಕಲರ್ ಹಾಕೊಳ್ತಾ ಇದ್ದೀನಿ. ಎರಡನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಗ್ರೀನ್ ಕಲರ್ ಮೊದಲಲ್ಲೇ ಹಾಕೊಂಡ್ಬಿಟ್ಟಿದ್ದೀನಿ. ವಿಡಿಯೋಲಿ ಎಂತ ಆಗುತ್ತೆ ಅಂತ ತೋರಿಸಿಲ್ಲ ನಾವು. ಮತ್ತೆ ಇವಾಗ ನೋಡಿ ರೆಡ್ ಕಲರ್ ಹಾಕೊಂಡಿದ್ದೀನಿ. ರೆಡ್ ಕಲರ್ ಹಾಕೊಂಡ್ಮೇಲೆ ನೋಡಿ ಇವಾಗ ಬೂಂದಿ ಹಾಕಿದ್ಮೇಲೆ ಯಾವಾಗ್ಲೂ ಸೌಟನ್ನ ಜಾಲರನ್ನ ಮತ್ತೆ ನಾವು ಸೌಟು ಜಾಲರ ಎರಡನ್ನೂ ನಾವು ತೊಳೆದು ಮತ್ತೆ ಬಟ್ಟೆಲಿ ಒರೆಸ್ಕೊಂಡು ಮತ್ತೆ ಹಾಕಬೇಕಾಗುತ್ತೆ. ನಾವು ಕ್ಲೀನಾಗಿ ಹಾಕ್ಕೊಂಡು ನೋಡಿ ಈ ಥರ ಎತ್ಕೊಬೇಕಾಗುತ್ತೆ. ಬೂಂದಿ ಎಲ್ಲ ಆಗಿದೆ ನೋಡಿ, ಕಲರ್ ಯಾವ ಥರ ಆಗಿದೆ ಅಂತೇಳಿ ನೋಡಿ. ಮತ್ತೆ ನಾನು ಇವಾಗ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ನಾನು ಹುರ್ಕೋತಾ ಇದ್ದೀನಿ. ದ್ರಾಕ್ಷಿ ಕಾಣಿಸ್ತಿಲ್ಲ. ಮತ್ತೆ ಗೋಡಂಬಿ ಇವಾಗ ಆದಮೇಲೆ ನೋಡಿ ಇವಾಗ ಒಂದು ಬಾಣಲಿ ತಗೊಂಡು ಮತ್ತೆ ಅದಕ್ಕೆ 1.5 ಕಪ್ ಸಕ್ಕರೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಮುಳುಗೋಷ್ಟು ನೀರು ಹಾಕಿದ್ದೀನಿ. 7 ಲವಂಗ ಹಾಕಿದ್ದೀನಿ. ಲವಂಗ ಹಾಕಿದ್ಮೇಲೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಡೋಣ. ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಇದು ಬಂದ್ಬಿಟ್ಟು ನಮಗೆ ಒಂದೆಡೆ ಪಾಕ ಬರೋಷ್ಟು ಬೇಡ, ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು. ನೋಡಿ ಈ ಥರ ಅಂಟಿದ್ರೆ ಸಾಕು ಕೈಗೆ. ಮತ್ತೆ ನಾನು ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ಮತ್ತೆ ನಾವು ಇದು ಮಿಕ್ಸ್ ಮಾಡ್ಕೊಂಡು ಹುರಿದಿರೋದು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೊಂಡು ಇದು ಮಾಡ್ಕೊಳ್ಳೋಣ. ನಾನು ಒಂದೇ ಒಂದು ಚಿಕ್ಕ ಪಟ್ಟೆ ಕರ್ಪೂರ ಹಾಕಿದ್ದೀನಿ. ಮತ್ತೆ ಬಂದು ಪಿಸ್ತಾ ಹಾಕಿದ್ದೀನಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ 1-2 ಗಂಟೆ ಟೈಮು ನೆನೆಯೋದಕ್ಕೆ ಬಿಟ್ಬಿಡೋಣ. ನೆನೆದಾದ್ಮೇಲೆ ನೋಡಿ ಯಾವ ಥರ ಅಬ್ಸರ್ವ್ ಆಗಿದೆ ಅಂತೇಳಿ. ಈ ಥರ ಮಾಡಿದ್ರೆ ಬೂಂದಿ ರೆಡಿಯಾಗಿದೆ. ನೀವು ಬೂಂದಿ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಾನು ಧನ್ಯವಾದಗಳು ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನೋದನ್ನು